ಹೂವಿ ಬಿಟ್ಟು ಬ್ಯಾಂಕಲ್ಲಿ ಒಂದು ಕೆಲಸ ಇತ್ತು ಮುಗಿಸ್ಕೊಂಡು ಇಲ್ಲಿ ಜ್ಯುವೆಲರಿ ಮರ್ತೋಗಿದ್ನಲ್ಲ ಆ ಬ್ಯಾಗ್ ಎತ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಜ್ಯುವೆಲರಿ ತಗೊಂಡು ವಾಪಸ್ ಹೊರಡಬೇಕು. ಸೊ ಎರಡೆರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೆಂಗೆಂಗೋ ಹೋಗಿ ಬಂದಿದ್ದಾಯಿತು. ಒಂದು ಬ್ಯಾಗೋಸ್ಕರ ಇವಾಗ ಬಂದಿದ್ದಾಯಿತು. ಹಂಗಾಯ್ತು ಕತೆ. ಸೊ ಇನ್ನೂ ಒಂದು ಕೆಲಸ ಇದೆ, ನೋಡಬೇಕು ಇನ್ನೂ ಮಾಡ್ಕೊಂಡು ಹೋಗೋದು ಅಂತ. ಸಣ್ಣದು ಉಣ್ಣಿ ಬರುತ್ತೆ ಗೊತ್ತಾ, ಉಣ್ಣೆ ಅಂತ ಹೇಳ್ತೀವಿ. ಕುರಿಮರಿ ಮತ್ತು ಮೇಕೆ ಮರಿ ಕಿವಿಗಳಲ್ಲೆಲ್ಲ ಈ ಥರ ಸಣ್ಣ ಉಣ್ಣೆಗಳಿರ್ತಾಯಿತ್ತು. ಇದು ನೋಡಿದ ತಕ್ಷಣ ಅದು ನೆನಪಾಗ್ಬಿಡ್ತು ನನಗೆ. ನಾಯಿ ಮರಿ ಕಿವಿಲಿ, ಆಮೇಲೆ ಮೇಕೆ ಮರಿ ಮತ್ತು ಕುರಿ ಮರಿ, ಹಸುಗಳು, ಕರುಗಳಲ್ಲಿ ಅದರೊಳಗೆ ಕಿವಿ ಒಳಗೆಲ್ಲ ಈ ಥರ ಸಣ್ಣ ಸಣ್ಣದೆಲ್ಲ ಹೋಗಿ ಕಚ್ಕೊಂಡಿರೋದು. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯದಂತೆ ಬಾಡಿಗೆ. ಸೊ ಹಂಗಾಗಿ ಇದನ್ನು ಕುಡಿಯೋದು. ಯಾವ ಮನೆ ಇದೆ ತಾನೆ ನಿಮ್ಮ ಮನೆ? ಇಲ್ಲೇ ಇರೋ. ಅಯ್ಯಪ್ಪ ದೇವರೇ ಹೋಗತ್ತಾ ಓಡಾಡೋದು ಸಾಕಾಗ್ತದೆ. ಇದು ಯಾಕಂದ್ರೆ ಇಡ್ತಾ ಇದ್ದೀವಿ ಓಲೆ ಹಂಗೆ ಬರೇ ಕಿವಿ ಬರ್ತಾರ. ಹೆಂಗಿದೆ ನೋಡೋ, ಒಳ್ಳೆ ಭೂತಣ್ಣ ಇದ್ದಂಗೆ. ಸ್ನಾನ ಮಾಡಿದ್ದಿ? ಏನು ಅಲ್ಲೂ ಚೆನ್ನಾಗಿ ಉಜ್ಜಿದ್ದಿ ಬಾಯ್ಲಿ? ಏನು ಈಗ ಈ ಸರಿಯಾಗಿ ಅನ್ಬೇಕು ಈ ಅಂತ. ಸರಿಯಾಗಿ ಬಿಡು ಬಾಯಿನ ಒಂಚೂರು. ಸರಿಯಾಗಿ ಉಜ್ಜಿಲ್ಲ ಅಲ್ಲೂ. ಲೆಮನಾ? ನಮ್ಮದು ಸ್ಟ್ರಾಬೆರಿನಾ? ಒಂಚೂರು ಟ್ರೈ ನೋಡು. ಓಲ್ಡ್ ಐತೆ. ಒಂಚೂರು ಟೇಸ್ಟ್. ಇನ್ನೇನು ಐಸ್ ಕುಡಿಲ್ವಾ? ಕಳ್ಳ ಡ್ರಾಮ್ ನೋಡಿದ್ಯಾ? ಜಿಂಜರು, ಈ ಅನಾನಸು ಇದೆಲ್ಲ ಕುಡ್ದಿಲ್ಲ ನಾನು ಯಾವತ್ತೂ. ಇವತ್ತಾರು ಟೇಸ್ಟ್ ಮಾಡ್ಬೇಕಾಯ್ತು. ಲೆಮನೇ ತಗೋಬಿಟ್ಟೆ ನಾನು. ಇವಾಗ ಬೋರ್ಡಲ್ಲಿ ಏನೇನು ಹಾಕಿದ್ದೀರಾ ಅದೆಲ್ಲ ಟ್ರೈ ಮಾಡ್ತಾ ಇದ್ದೀರಾ? ನಿಮ್ಮೆನ್ಗಿಂತ ತುಂಬಾ ತಂಪಿದು. ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಇದನ್ನು ಹಾಕ್ತಿದ್ದೀರಾ? ಇದನ್ನ ಹಾಕ್ತೀನಿ. ಹೌದಾ? ಶುಗರ್ಗೆಲ್ಲ ಬರ್ತಾರಲ್ವಾ ಅವ್ರಿಗೆ ಹಾಕ್ಕೊಡ್ತೀನಿ. ಓಕೆ ಓಕೆ. ಇದೆ ಕೋಲ್ಡ್ ಇರುತ್ತೆ. ಲೆಮನ್ ಹಾಕ್ಲಾ? ಕಲರ್ ಹೆಂಗದೆ? ಕಲರ್ ನೋಡಿ. ಸರಿ ಕುಡಿ ಕುಡಿ, ಬೇಗ ಟೈಮ್ ಆಗುತ್ತೆ. ಬೇಗ ಬಾ. ಜಿಪ್ಪಾಕು. ಜಿಪ್ಪಾಕ್ತಾ? ಎಲ್ಲ ಇದ್ಕೊಂಡು ಆಟ ಸಾಮಾನು ಎಲ್ಲ ಕವರಲ್ಲಿ ಹಾಕಿದ್ಯಾ? ಸರಿ ಹಾಕು, ವಾಪಸ್ ಹಾಕು. ಬಾಯ್ 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 ಬಾಯ್. ಒಂದು ಫೋಟೋ ತಗೊಳ್ಳೋಣ ಬಾ. ತಿಮ್ಮು ನೀನು ಯಾವ ಸಿಗ್ತೀವಿ? ಬಾ ಈ ಕಡೆ ಬಾ. ಏನು ಏನು ಜ್ಯುವೆಲರಿ ಬ್ಯಾಗ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಬಂದಿದ್ದೀನಿ ಇವಾಗ ಇಲ್ಲಿಗೆ. ಇವಾಗ ಇದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಅದಕ್ಕೆ ಇಲ್ಲಿ ವೈಫೈ ಕನೆಕ್ಷನ್ ಇದೆ. ಅದಕ್ಕೆ ವಿಡಿಯೋ ಅಪ್ಲೋಡಿಗೆ ಹಾಕ್ಬಿಟ್ಟು ಪೂರ್ವಿ ಬಿಟ್ಬಿಟ್ಟು ಬಂದೋಳು. ಬ್ಯಾಂಕಲ್ಲಿ ಒಂದು ಕೆಲಸ ಇತ್ತು. ಪೂರ್ವಿ ಬಿಟ್ಟು ಬ್ಯಾಂಕಲ್ಲಿ ಒಂದು ಕೆಲಸ ಇತ್ತು ಮುಗಿಸ್ಕೊಂಡು ಇಲ್ಲಿ ಜ್ಯುವೆಲರಿ ಮರ್ತೋಗಿದ್ನಲ್ಲ ಆ ಬ್ಯಾಗ್ ಎತ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಜ್ಯುವೆಲರಿ ತಗೊಂಡು ವಾಪಸ್ ಹೊರಡಬೇಕು. ಸೊ ಎರಡೆರಡು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೆಂಗೆಂಗೋ ಹೋಗಿ ಬಂದಿದ್ದಾಯಿತು. ಒಂದು ಬ್ಯಾಗೋಸ್ಕರ ಇವಾಗ ಬಂದಿದ್ದಾಯಿತು. ಹಂಗಾಯ್ತು ಕತೆ. ಸೊ ಇನ್ನೂ ಒಂದು ಕೆಲಸ ಇದೆ, ನೋಡಬೇಕು ಇನ್ನೂ ಮಾಡ್ಕೊಂಡು ಹೋಗೋದು ಅಂತ. ಓಡಾಡ್ಕೊಂಡು ಬಂದು ಸಾಕಾಗಿದೆ. ಇವಾಗ ಬೆಡ್ ಮೇಲೆ ಮಲ್ಕೊಬಿಡ್ತೀನಿ, ಆಗಲ್ಲ. ಯಪ್ಪ ದಿನ ಓಡಾಟ ಸಾಕಾಗಿತ್ತಪ್ಪ. ಆ ಗಾಡಿ, ಆ ರೋಡು, ಆ ಗಾಡಿಗಳ ಸ್ಪೀಡು
ಆ ದೊಡ್ಡ ದೊಡ್ಡ ಬಸ್ಸು, ಆ ದೊಡ್ಡ ದೊಡ್ಡ ಲಾರಿಗಳು. ಆದರೂ ಸಂಧ್ಯಾ ನಾನು ಚಿಕ್ಕ ಗಾಡಿ ಹೆಂಗೆ ಬರ್ತೀನೋ ಒಂದೊಂದು ಸಾರಿ ನೆನಪಿಸ್ಕೊಂಡ್ರೆ. ನಾಳೆಯಿಂದ ಜೊಮಾಟೊ ಮಾಡೋದ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಟೆರಾಕುಟ ಇದೆ, ಒಂದು ಕಡೆ ಇದಿದೆ. ಯಾವ್ದು ಮಾಡಬೇಕು, ಯಾವ ಸೇಫ್ಟಿ, ಏನು ಕತೆ ಗೊತ್ತಾಗ್ತಾಯಿಲ್ಲ ಅಷ್ಟೆ. ಇದನ್ನು ಒಂದು ಅರ್ಧ kg ನನ್ನ ವೀಡಿಯೋ ನೋಡೋ ಅಂಥವ್ರನ್ನೇ ಕೊಟ್ಟು ಕಳಿಸಿದ್ರು ನನಗೆ. ಆ್ಯಕ್ಚುಲಿ ಇದನ್ನು ನೋಡೋವಾಗ ಸಣ್ಣದು ಉಣ್ಣೆ ಬರುತ್ತೆ ಗೊತ್ತಾ, ಉಣ್ಣೆ ಅಂತ ಹೇಳ್ತೀವಿ. ಕುರಿ ಮರಿ ಮತ್ತು ಮೇಕೆ ಮರಿ ಕಿವಿಗಳಲ್ಲೆಲ್ಲ ಈ ಥರ ಸಣ್ಣ ಉಣ್ಣೆಗಳಿರ್ತಾಯಿತ್ತು. ಇದನ್ನು ನೋಡಿದ ತಕ್ಷಣ ಅದು ನೆನಪಾಗ್ಬಿಡ್ತು ನನಗೆ. ನಾಯಿ ಮರಿ ಕಿವಿಲಿ, ಆಮೇಲೆ ಮೇಕೆ ಮರಿ ಮತ್ತು ಕುರಿ ಮರಿ, ಹಸುಗಳು, ಕರುಗಳಲ್ಲಿ ಅದರೊಳಗೆ ಕಿವಿ ಒಳಗೆಲ್ಲ ಈ ಥರ ಸಣ್ಣ ಸಣ್ಣದೆಲ್ಲ ಹೋಗಿ ಕಚ್ಕೊಂಡಿರೋದು. ನಾವು ಹೊಲ್ದ ಹತ್ರ ಹಸು ಕುರಿ ಮೇಯ್ಸೋಕ್ಕೆ ಹೋಗ್ತಿದ್ವಲ್ಲ, ಅವಾಗ ಇನ್ನೇನು ಕೆಲಸ ಇರ್ತಿತ್ತು ನಮಗೆ. ಅದ್ರ ಮರಿಗಳನ್ನೆಲ್ಲ ಹಿಡ್ಕೊಬಂದು ಕಿವಿ ಒಳಗಡೆ ಇದನ್ನೆಲ್ಲ ಹಿಡಿಯೋದು ಹಿಂಗೆ ಏನು ಕೂಗ್ತೀವಲ್ಲ ನಾವು, ಈ ಹೆಬ್ಬೆರಳು ಮತ್ತು ಎಡಗೈ ಹೆಬ್ಬೆರಳು ಅದ್ರಲ್ಲಿ ಹಾಕೊಂಡು ಈಚಕಿ ಸಾಯಿಸೋದು. ಸೊ ಇದನ್ನೆಲ್ಲ ಮಾಡ್ತಾಯಿದ್ದು. ಇದು ನೋಡಿದ ತಕ್ಷಣ ಅದು ನೆನಪಾಗ್ಬಿಡ್ತು ನನಗೆ. ಇಷ್ಟೇ ಸಣ್ಣಗಿರ್ತಾಯಿತ್ತು. ಆಮೇಲೆ ಆ ಥರ ಉಣ್ಣಿಗಳು ಬಂದು ನಮಗೂ ಕಚ್ಕೊಬಿಡ್ತಾಯಿತ್ತು. ಹೆಂಗಂತ ಹೇಳಿದ್ರೆ, ಹಸುಗಳು ಮತ್ತು ಕುರಿಗಳು ಮೇಯ್ತಾ ಇತ್ತಲ್ಲ, ಹುಲ್ಲೆಲ್ಲ ಮೇಯ್ತಿತ್ತಲ್ಲ, ಆ ಹುಲ್ಲೊಳಗೆಲ್ಲ ಈ ಥರ ಸಣ್ಣ ಸಣ್ಣದು ಓಡಾಡೋದಪ್ಪ. ಅದು ಹೆಂಗೆ ಬರ್ತಿತ್ತೋ ಗೊತ್ತಿಲ್ಲ. ನಮಗೆ ಕಾಲು ಕೈ ಎಲ್ಲರೂ ಅಂಟ್ಕೊಂಡಿದ್ರೆ ಅಲ್ಲೋಗಿ ರಕ್ತ ಕುಡಿತಾ ಇರೋದು. ಅದನ್ನ ಕಿತ್ತರೆ ಸಾಕು, ಕೊಡ್ತಾ ಅಂದರೆ ಕಡ್ತಾ ಅಲ್ಲಿ ಕೆರಿಬೇಕು ಚೆನ್ನಾಗಿ. ಆಮೇಲೆ ಬೆಡ್ ಬಂದ್ಬಿಟ್ಟು ಹಂಗೆ ಊದ್ಕೊಬಿಡ್ತಾಯಿತ್ತು ಒಂದು ಸ್ವಲ್ಪ ಹೊತ್ತು. ಅದೆಲ್ಲ ಆಗ್ತಿತ್ತು. ಅದನ್ನು ನೋಡಿದ ತಕ್ಷಣ ಅದು ನೆನಪಾಯಿತು. ಇದು ಕಾಮಕಸ್ತೂರಿ ಬೀಜ. ಆ್ಯಕ್ಚುಲಿ ಇದು ತಂಪಾಗಿರುತ್ತಂತೆ ನೀರಿಗೆ ಹಾಕಿ ಕುಡಿಯೋದ್ರಿಂದ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು FPನಲ್ಲಿ ನನಗೆ ಅರ್ಧ kg ಕೊಟ್ಟು ಕಳಿಸಿ, ಏನಿಲ್ಲ ಅಂದರು ಈ ಮನೆಗೆ ಬಂದು ಹೊಸದ್ರಲ್ಲಿ ಅನಿಸುತ್ತೆ ಕೊಟ್ಟು ಕಳಿಸಿರೋದು. ನಾನು ನೋಡಿದರೆ ಯೂಸೇ ಮಾಡಿಲ್ಲ, ಒಂದು ಕಡೆ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಅವರು ನಿಜವಾಗ್ಲೂ ಮರ್ತೋಗ್ಬಿಟ್ಟಿದ್ದೀನಿ ಆಲ್ರೆಡಿ. ತುಂಬ ಥ್ಯಾಂಕ್ಸ್ ಇದನ್ನು ಕೊಟ್ಟಿರೋರು. ಇವಾಗಲೂ ವೀಡಿಯೋ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಬಾಡಿಗೆ ತುಂಬ ಒಳ್ಳೆಯದಂತೆ. ಅಯ್ಯೋ ಎಷ್ಟು ದಿನ ನೆನಪಿಸ್ಕೊಂಡ್ರು ನಂಗೆ ಜ್ಞಾಪನಕ್ಕೆ ಬರ್ತಾಯಿಲ್ಲ. ಇವಾಗ ತೆಗೆದಿಟ್ಟಿದ್ದೆ ಈಚೆಗೆ. ಸೊ ಇವಾಗ ಬಿಸಿನೀರು ಕಾಯಿಸಿದ್ದೀನಿ. ತುಂಬ ಏನು ಕಾಯಿಸಲ್ಲ ನಾನು, ಒಂದು ಹದವಾಗಿ ಕಾಯಿಸ್ಕೊತೀನಿ. ಬಾಟ್ಲ್ ಒಳಗಡೆ ಹಾಕೊಂಡು ಇಟ್ಕೊಂಡ್ರೆ ಅದು ಹಾಕಿದ ತಕ್ಷಣವೇ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತಂತೆ. ಸೊ ಇವಾಗ ಕಲರಲ್ಲ, ದಪ್ಪ ಆಗಿಬಿಡುತ್ತೆ ನೋಡಿ. ಇವಾಗ ಹಾಕ್ತೀನಿ. 2 ಸೆಕೆಂಡ್ಗೆ ದಪ್ಪಗಾಗ್ಬಿಡುತ್ತದು ನೋಡಿ. ಇವಾಗ ಆಗ್ತಾಯಿದೆ, ಕಾಣಿಸ್ತೈತೆ ನೋಡಿ. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯದಂತೆ ಬಾಡಿಗೆ. ಸೊ ಹಂಗಾಗಿ ಇದನ್ನು ಕುಡಿಯೋದು. ಇನ್ನೊಂದು ಚೂರು ನೆಂದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ. 1-2 ಸಾರಿ ಹಿಂಗೆ ಮಾಡೋಣ. ಇವಾಗ ಆಗೋದು ಕಾಣಿಸ್ತೈತೆ, ಆದರೆ ನೀರು ಅಳ್ಳಾಡ್ತಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟೇ ನಿಮಗೆ. ಸ್ಟಾಪ್ ಆಗೋ ನೋಡಿ. ಒಂದು ಲೇಯರು ಉಬ್ಗಣ್ಣಂಗೆ ಆಯ್ತದು. ಸೊ ಬೇಗ ನೀರೊಳಗಡೆ ದಪ್ಪ ಆಗಿಬಿಡುತ್ತೆ. ಮತ್ತು ಇದು ಜ್ಯೂಸ್ ಕೂಡ ಮಾಡೋವಾಗ ಹಾಕ್ತಾರೆ ಇದನ್ನೆಲ್ಲ. ತುಂಬ ಬಾಡಿಗೆ ಒಳ್ಳೆಯದು ಇರುತ್ತೆ ಇದು. ಸೊ ಹಂಗಾಗಿ ಬೇಕು ಅಂದರೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಆರೋಗ್ಯಕ್ಕೆ ಒಳ್ಳೇದಿರೋ ಅಂಥದ್ದನ್ನ ತಿನ್ನಬೇಕು, ಕುಡಿಬೇಕು. ಸೊ ಆವಾಗಲೇ ಸ್ವಲ್ಪ ದಿನ ಬದುಕಿರೋಕ್ಕೆ ಆರೋಗ್ಯವಾಗಿ ಸಾಧ್ಯ. ಎಷ್ಟು ಪಾತ್ರೆ ಇದ್ದಾವೆ, ಸೆಲ್ಫೆಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇನ್ನೊಂದು ಪಾತ್ರೆ ಇದೆ. ಆ್ಯಕ್ಚುಲಿ ಅದು ಅನ್ನದ ಬಾಕ್ಸು ಮತ್ತು ಇದು. ಮತ್ತು ಊಟ ಮಾಡಿಲ್ಲ, ಊಟ ಮಾಡಬೇಕೀಗ. ಸೊಪ್ಪು ಮತ್ತು ರೈಸು. ಊಟ ಮಾಡಿ ಮಲಗಬೇಕೀಗ. 10:30 ಅಲ್ಲ, 11 ಗಂಟೆ ಟೈಮ್ ಆಗಲಿ. ನಮ್ಮ ಪೂರ್ವಿ ಬರ್ತಡೆಗೆ ಯಾರೆಲ್ಲ ವಿಶ್ ಮಾಡಿದ್ರ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದರೆ ತುಂಬ ದಿನಗಳಿಂದ ನಮ್ಮ ಪೂರ್ವಿನ ನೀವು ನನ್ನ ವಿಡಿಯೋ ಮೂಲಕ ನೋಡ್ತಾ ಇರ್ತೀರ. ಸೊ ತುಂಬ ಇಷ್ಟಪಡೋರು ಕೂಡ ಇದ್ದಾರೆ. ಸೊ ಅದಕ್ಕೆ ಮತ್ತು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡೋರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.